ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮಾರ್ಚ್ 10 ಹಾಗೆ ಮಾರ್ಚ್ 11ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳುತ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ನ್ಯೂಜಿಲೆಂಡ್ ತಂಡವನ್ನು 96 ರನ್ಗಳಿಂದ ಸೋಲಿಸಿ ಐಸಿಸಿ ಪುರುಷರ T20 ವಿಶ್ವಕಪ್ 2026 ಜಯಿಸಿರ್ತಕ್ಕಂತಹ ತಂಡ ಯಾವುದು ಅಂತ ಕೇಳಿದಾನೆ ನಿಮಗೆ. ಸರಿನಾ? ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಎಸ್ಟರ್ಡೇ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿರತಕ್ಕಂತಹ ವಿವರಣೆ ನಾನು ಕೊಟ್ಟಿದ್ದೆ. ಸೊ ಹಾಗೆ ನಿಮಗೆ ಮತ್ತೆ ಕೊಡ್ತೀನಿ, ಯಾಕೆಂದ್ರೆ ಇದ್ರ ಮೇಲೆ ನೀವು ಫಿಕ್ಸ್ ಕ್ವಶನ್ ಕೇಳ್ತಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಯಾವುದು? ಭಾರತ ತಂಡ. ಸೊ ಹಾಗಾದ್ರೆ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ತಾನೆ ನಿಮಗೆ. ಸರಿನಾ? ಸೊ ಈ T20 ವರ್ಲ್ಡ್ ಕಪ್ ಆರಂಭ ಆಗಿರ್ತಕ್ಕಂತಹ ವರ್ಷ 2007. ಸರಿನಾ? ಸೊ 2007ನಲ್ಲಿ ಮೊದಲನೇ ಆವೃತ್ತಿ ಆಗುತ್ತೆ. ಹಾಗಾದರೆ 2026ರಲ್ಲಿ ನಡೆದಿರ್ತಕ್ಕಂಥದ್ದು ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ 10ನೇ ಆವೃತ್ತಿ ಆಗಿತ್ತು 2026ರಲ್ಲಿ ನಡೆದಿರ್ತಕ್ಕಂಥ ಈ T20 ವರ್ಲ್ಡ್ ಕಪ್. ಸರಿನಾ? ಸೊ ಹಾಗಾದರೆ ಈ ಒಂದು 10ನೇ ಎಡಿಷನ್ ಆಗಿರ್ತಕ್ಕಂಥ T20 ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂತಹ ದೇಶಗಳು ಯಾವ್ದು ಅಂತ. ಸರಿನಾ? ಯಾವ ದೇಶ? ಒಂದು ಇಂಡಿಯಾ ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಶ್ರೀಲಂಕಾ ಅಂತ ಹೇಳ್ತೀವಿ. ಸರಿನಾ? ಈ ಒಂದು 2026ರ T20 ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂತಹ ದೇಶಗಳು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇಂಡಿಯಾ ಆ್ಯಂಡ್ ದೆನ್ ಈ ಒಂದು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಿತ್ತು ಅಂತ ಹೇಳಬೇಕಾಗತ್ತೆ. ಹಾಗಾದರೆ ಎಷ್ಟು ತಂಡಗಳು ಇದರಲ್ಲಿ ಭಾಗವಹಿಸಿತ್ತು? ಸರ್ 20 ತಂಡಗಳು ಭಾಗವಹಿಸಿತ್ತು. ಸೊ ಗ್ರೂಪ್ ಸ್ಟೇಜಲ್ಲಿ ಎಷ್ಟು ಗ್ರೂಪ್ಗಳು ಕಂಡುಬರ್ತಾ ಇತ್ತು ಅಂತ ಕೇಳಿದ್ರೆ 4 ಗ್ರೂಪ್ಗಳು ಕಂಡುಬರ್ತಾ ಇತ್ತು. ಸೊ 4 ಗ್ರೂಪ್ಗಳಲ್ಲಿ ತಲಾ 5 ತಂಡಗಳಂತೆ ಟೋಟಲಿ 20 ತಂಡಗಳು ಬರ್ತಾ ಇತ್ತು. ಅದನ್ನ ಇದರಲ್ಲಿ ನಿಮಗೆ ಮತ್ತೆ ಇಂಪಾರ್ಟೆಂಟ್ ಏನಾಗುತ್ತೆ ಸರ್ 20 ತಂಡಗಳದ್ರಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ? ಯಾರಾದರೂ ಹೊಸದಾಗಿ ಬಂದಿದ್ದಾರಾ? ಫಸ್ಟ್ ಟೈಮ್ ಆಟ ಆಡ್ತಿದ್ದಾರಾ? ಹೌದಲ್ಲ. ಯಾರು ಅಂತ ಕೇಳಿದ್ರೆ ಈ ಒಂದು ಇಟಲಿ ತಂಡ. ಸರ್ನ ಯಾವುದು? ಈ ಒಂದು ಇಟಲಿ ತಂಡ ಮೊಟ್ಟ ಮೊದಲನೇದಾಗಿ T20 ವರ್ಲ್ಡ್ ಕಪ್ ವಿಶ್ವಕಪ್ ಅನ್ನ ಇದು ಆಡಿದೆ. ಓಕೆ, ಸೊ ಈ ಒಂದು T20 ವರ್ಲ್ಡ್ ಕಪ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮೇಡನ್ ಅವರಿಗೆ ಇದು ಗೊತ್ತಿರಲಿ ನಿಮಗೆ, ಯಾಕಂದ್ರೆ ಇದು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಆ್ಯಂಡ್ ದೆನ್ ಹಾಗಾದರೆ ಈ ಒಂದು 10ನೇ ಆವೃತ್ತಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದು ಸರ್? ನಮ್ಮ ಭಾರತ ಅಂತ ಹೇಳ್ತೀವಿ. ಸರ್ ಯಾವುದು ದೇಶ? ನಮ್ಮ ಭಾರತ. ಯಾವ ಒಂದು ತಂಡವನ್ನು ಸೋಲಿಸಿದ್ರು? ಈ ಒಂದು ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿದೆ. ಎಷ್ಟು ರನ್ಗಳ ಮೂಲಕ ಸೋಲಿಸಿದೆ ಸರ್? 96 ರನ್ಗಳ ಮೂಲಕ ಸೋಲಿಸಿದ್ದಾರೆ. ಯಾರು ಅಂತ ಕೇಳಿದ್ರೆ ನಮ್ಮ ಭಾರತೀಯ ತಂಡ. ಹಾಗಾದರೆ ಭಾರತ ತಂಡದ ಕ್ಯಾಪ್ಟನ್ ಯಾರು ಸರ್? ಸೂರ್ಯಕುಮಾರ್ ಯಾದವ್ ಅವರು. ಆ್ಯಂಡ್ ದೆನ್ ಈ ಒಂದು ನ್ಯೂಜಿಲೆಂಡ್ ತಂಡದ ಕ್ಯಾಪ್ಟನ್ ಯಾರಾಗಿದ್ರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸ್ಯಾಂಟ್ನರ್ ಅವರು ಅಂತ. ಓಕೆ, ಯಾರು? ಈ ಒಂದು ಸ್ಯಾಂಟ್ನರ್ ಅವರು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಈ ಒಂದು ಫೈನಲ್ ಮ್ಯಾಚಲ್ಲಿ ಅಥವಾ ಈ ಕೊನೆಯ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಜಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಫೈನಲ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಜಸ್ಪ್ರೀತ್ ಬುಮ್ರಾ ಅವರು. ಆ್ಯಂಡ್ ದೆನ್ ಹಾಗಾದರೆ 9ನೇ ಆವೃತ್ತಿಯನ್ನು ಸಹ ನಾವೇ ಗೆದ್ದಿದ್ವಿ ಗೊತ್ತಾ ನಿಮಗೆ? 2024ರಲ್ಲಿ T20 ವರ್ಲ್ಡ್ ಕಪ್ಪನ್ನು ಯಾವ ಒಂದು ಕ್ಯಾಪ್ಟನ್ಸಿ ಅಡಿಯಲ್ಲಿ ಅಂತ ಕೇಳಿದ್ರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಅಡಿಯಲ್ಲಿ ನಾವು ಗೆದ್ದಿದ್ವಿ. ಹಾಗಾದರೆ ಆ ಒಂದು ಮ್ಯಾಚಿನ ಕೊನೆಯ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಯಾರಾಗಿದ್ರು ಸರ್? ಏನು ಸರ್ ಮರ್ತಿದ್ರು ಅವ್ರ ಥರ ಕೇಳ್ತಿದ್ರ? ವಿರಾಟ್ ಕೊಹ್ಲಿ. ಓಕೆ, ಯಾರು ಅಂದರೆ ವಿರಾಟ್ ಕೊಹ್ಲಿ ಅವರಾಗಿದ್ರು. ಸೊ ಬಟ್ ಇವಾಗ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಅವರಾಗಿದ್ದಾರೆ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಸ್ಪ್ರೀತ್ ಬುಮ್ರಾ ಅವರು ಮತ್ತೆ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅಂತ ಕೇಳಿದ್ರೆ ಈ ಒಂದು ಟೂರ್ನಿಯಲ್ಲಿ ಈ T20 ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಟೋಟಲಿ 14 ವಿಕೆಟ್ಗಳನ್ನು ಪಡೆಯುವ ಮೂಲಕ ಅತಿ ಹೆಚ್ಚು ವಿಕೆಟ್ ಪಡೆದಿರತಕ್ಕಂತಹ ವ್ಯಕ್ತಿಗಳಲ್ಲಿ ಇವರು ಮೊದಲನೇವರಾಗಿದ್ದಾರೆ. ಸರ್ನಾ? ಸೊ ಇವ್ರ ಜೊತೆ ಇನ್ನೊಬ್ಬರು ಸಹ ಜಂಟಿಯಾಗಿದ್ದಾರೆ. ಯಾರು ಅಂತ ಕೇಳಿದ್ರೆ ಈ ವರುಣ್ ಚಕ್ರವರ್ತಿ ಅವರು. ಸರ್ನ ಈ ಒಂದು ವರುಣ್ ಚಕ್ರವರ್ತಿ ಅವರು ಸಹ 14 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ನೆಕ್ಸ್ಟ್ ಈ ಜಸ್ಪ್ರೀತ್ ಬುಮ್ರಾ ಅವರು ಸಹ 14 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಸರ್ ಮ್ಯಾನ್ ಆಫ್ ದ ಸಿರೀಸ್ ಯಾರು? ಮ್ಯಾನ್ ಆಫ್ ದ ಸಿರೀಸ್ ಬದಲಾಗಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರು ಅಂತ. ಓಕೆ, ಯಾರು? ಈ ಒಂದು ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರು ಅಂತ. ಓಕೆ, MOT ಅಂತ ಬರುತ್ತೆ. ಸೊ ಯಾರಿಗೆ ಕೊಟ್ಟಿದ್ದಾರೆ ಇದನ್ನು? ಯಾರಿಗೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಸಂಜು ಸ್ಯಾಮ್ಸನ್ ಅವರಿಗೆ ಅಂತ ಹೇಳ್ತೀವಿ. ಸರ್ನಾ? ಸೊ ಇವರು ಕ್ವಾರ್ಟರ್ ಫೈನಲ್ ಆಡಿದ್ರು, ಸೆಮಿಫೈನಲ್ ಆಡಿದ್ರು ಆ್ಯಂಡ್ ದೆನ್ ಫೈನಲ್ 3 ಮ್ಯಾಚ್ ಆಡಿದ್ರು, 3 ಸಹ ಸಖತ್ತಾಗಿ ಆಡಿದ್ದಾರೆ ಅವರು. ಓಕೆ, ಯಾರು ಅಂತ ಕೇಳಿದ್ರೆ ಶ್ರೀ ಸಂಜು ಸ್ಯಾಮ್ಸನ್ ಅವರು ಅಂತ ಹೇಳ್ತೀವಿ. ಸರ್ನಾ? ಇವರು ಮೂಲತಃ ಕೇರಳ ರಾಜ್ಯದವರು. ಪ್ರಸ್ತುತ ಇವಾಗ IPL ತಂಡದಲ್ಲಿ ಈ ಚೆನ್ನೈ ತಂಡವನ್ನು ಪ್ರತಿನಿಧಿಸ್ತಾರೆ ಈ ವರ್ಷದಿಂದ. ಸೊ ಇಲ್ಲಿವರೆಗೆ RRರಲ್ಲಿ ಕ್ಯಾಪ್ಟನ್ ಆಗಿದ್ರು. ಸೊ ಇವಾಗ ಈ ಒಂದು ಚೆನ್ನೈಯಲ್ಲಿ ಬಂದಿದ್ದಾರೆ. ಓಕೆ, ಯಾರು ಅಂದರೆ ಈ ಒಂದು ಸಂಜು ಸ್ಯಾಮ್ಸನ್ ಅಂತ ಹೇಳ್ತೇವೆ. ಸೊ ಇವರು ಎಷ್ಟು ರನ್ಗಳನ್ನು ಹೊಡೆದಿದ್ದಾರೆ ಈ ಒಂದು ಆವೃತ್ತಿಯಲ್ಲಿ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕು ಸರ್ 321 ರನ್ಗಳನ್ನು ಇವರು ಬಾರಿಸಿದ್ದಾರೆ. ಈ ಒಬ್ಬ ದಾಂಡಿಗ ಅಂತ ನೀವು ಹೇಳಬೇಕಾಗತ್ತೆ. ಯಾರು? ಶ್ರೀ ಸಂಜು ಸ್ಯಾಮ್ಸನ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ವಿಶೇಷತೆಗಳಾಗತ್ತೆ. ಏನು ವಿಶೇಷತೆ ಇದೆ? ಈ ಹೋಸ್ಟ್ ಮಾಡಿರ್ತಕ್ಕಂಥ ನೇಷನ್ ಇಲ್ಲಿವರೆಗೆ ಯಾವುದೂ T20 ವರ್ಲ್ಡ್ ಕಪ್ಪನ್ನು ಗೆದ್ದೇ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಏನಿದೆ ಹೋಸ್ಟನ್ನು ಸಹ ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಗೆದ್ದು ಸಹ ಇದೆ. ಸರಿನಾ? ಸೊ ಮೀನ್ಸ್ ಈ ಒಂದು ಲೆಗಸಿಯನ್ನು ಇದು ಬ್ರೇಕ್ ಮಾಡಿದೆ. ಯಾವುದು? ಈ ಒಂದು ಇಂಡಿಯಾ. ಓಕೆ, ಸೊ ಮೀನ್ಸ್ ಹೋಸ್ಟ್ ಮಾಡಿರ್ತಕ್ಕಂಥ ದೇಶವು ಯಾವುದೂ ಸಹ ಇಲ್ಲಿವರೆಗೆ 9 ಆವೃತ್ತಿಗಳಲ್ಲಿ ಗೆದ್ದೇ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇನ್ನು 10ನೇ ಆವೃತ್ತಿಯಲ್ಲಿ ನಮ್ಮ ಭಾರತ ಏನಿದೆ ಅಲ್ವಾ ಅದನ್ನು ಬ್ರೇಕ್ ಮಾಡಿ ಇದು ಗೆದ್ದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ
ಯಾವುದೇ ತಂಡವೂ ಸಹ ಕಾನ್ಸಿಕ್ಯೂಟಿವ್ ಆಗಿ ಗೆದ್ದಿರಲಿಲ್ಲ. ಓಕೆ, ಸೊ ಮೀನ್ಸ್ ಈ ಒಂದು 8ನೇ ಆವೃತ್ತಿ ಗೆದ್ದಿದೆ ಅಂದರೆ 9ನೇ ಆವೃತ್ತಿ ಸಹ ಅದೇ ಗೆದ್ದಿರಲಿಲ್ಲ. 1ನೇ ಆವೃತ್ತಿ ಅದು ಗೆದ್ದಿದೆ ಅಂದರೆ 2ನೇ ಆವೃತ್ತಿ ಅದೇ ಗೆದ್ದಿರಲಿಲ್ಲ. ಓಕೆ, 2ನೇದು ಗೆದ್ದಿದ್ರೆ 3ನೇದು ಅದೇ ಗೆದ್ದೇ ಇಲ್ಲ. ಓಕೆ, ಬಟ್ ನಮ್ಮ ಭಾರತ ತಂಡ ಏನಿದೆ ಅಲ್ವಾ, 9ನೇ ಆವೃತ್ತಿಯನ್ನು ಸಹ ನಾವೇ ಗೆದ್ದಿದ್ದೀವಿ, ಅಂದರೆ 10ನೇ ಆವೃತ್ತಿಯನ್ನು ಸಹ ನಾವೇ ಗೆದ್ದಿದ್ದೀವಿ. ಸರ್ ಹಾಗಾದರೆ 9ನೇ ಆವೃತ್ತಿ ಎಲ್ಲಿ ಗೆದ್ದಿದ್ದೀವಿ ಅಂತ ಕೇಳಿದ್ರೆ, ಈ ಒಂದು USA ಹೋಸ್ಟ್ ಮಾಡಿರ್ತಕ್ಕಂಥ 9th T20 ವರ್ಲ್ಡ್ ಕಪ್ ಎಡಿಷನ್ ಅನ್ನು ಸಹ ನಾವೇ ಗೆದ್ದಿದ್ದೀವಿ. ಸರಿನಾ? ಸೊ ಯಾರ ಒಂದು ನಾಯಕತ್ವದ ಅಡಿಯಲ್ಲಿ? ಸರ್ ರೋಹಿತ್ ಶರ್ಮಾ ಅವರ ನಾಯಕತ್ವದ ಅಡಿಯಲ್ಲಿ. ಸೊ ಹಾಗಾದರೆ ಟೋಟಲಿ ಎಷ್ಟು T20 ವರ್ಲ್ಡ್ ಕಪ್ನ ನಾವು ಗೆದ್ದಿದ್ದೀವಿ ಅಂತ ಕೇಳಿದ್ರೆ, ಸರ್ ಟೋಟಲಿ 3 T20 ವರ್ಲ್ಡ್ ಕಪ್ಗಳನ್ನು ನಾವು ಗೆದ್ದಿದ್ದೀವಿ. ಓಕೆ, ಸೊ ನಾನು ಒನ್ ಡೇ ವರ್ಲ್ಡ್ ಕಪ್ನ ಹೇಳ್ತಾ ಇಲ್ಲ. ಒನ್ ಡೇ ವರ್ಲ್ಡ್ ಕಪ್ನ ನಾವು ಒಂದೇ ಸರಿ ಗೆದ್ದಿದ್ದೀವಿ 2011ರಲ್ಲಿ, ಅದು ಈ ಒಂದು MS ಧೋನಿ ಅವರ ನಾಯಕತ್ವದ ಅಡಿಯಲ್ಲಿ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಈ T20 ವರ್ಲ್ಡ್ ಕಪ್ ಅಂತ ಹೇಳ್ತಿದ್ದೀವಿ. ಸರ್ ಈ ಒಂದು T20 ವರ್ಲ್ಡ್ ಕಪ್ ಟೋಟಲಿ 3 ಕ್ಯಾಪ್ಟನ್ಗಳು ಗೆದ್ದಿದ್ದಾರೆ. ಸೊ ಮೊದಲನೇ ಎಡಿಷನ್ 2007ರಲ್ಲಿ ಎಲ್ಲಿ ಸೌತ್ ಆಫ್ರಿಕಾದಲ್ಲಿ ನಮ್ಮ ಭಾರತ ಗೆದ್ದಿದೆ. ಸೊ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್. ಆ್ಯಂಡ್ ದೆನ್ ಎರಡನೇದು ಯಾವುದು ಅಂತ ಕೇಳಿದ್ರೆ 2024ರಲ್ಲಿ ಈ ಒಂದು USA ಅಂತ ಹೇಳ್ತೀವಿ ಸರ್ನಾ. ಸೊ ಈ ಒಂದು USA ದೇಶ ಇದನ್ನು ಆಯೋಜನೆ ಮಾಡಿತ್ತು. ಸೊ ಅದನ್ನು ಸಹ ಗೆದ್ದಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 3ನೇದು ಆವೃತ್ತಿ ಹೇಳಬೇಕಾಗಿತ್ತಲ್ವ ಅಲ್ಲಿ. ಓಕೆ, ಇಲ್ಲಿ ಆವೃತ್ತಿ ಬರ್ಕೊಳ್ಳಿ. ಇಲ್ಲಿ 2ನೇದು ಆ್ಯಂಡ್ ದೆನ್ 3ನೇದು ಯಾರು ಅಂತ ಕೇಳಿದ್ರೆ, ಒಂದು 2026ರಲ್ಲಿ ಈ ಇಂಡಿಯಾ ಯೋಜನೆ ಮಾಡಿರ್ತಕ್ಕಂಥ, ಇಂಡಿಯಾ ಅಂದರೆ ಶ್ರೀಲಂಕಾ ಯೋಜನೆ ಮಾಡಿರ್ತಕ್ಕಂಥ ಒಂದು 10ನೇ T20 ವರ್ಲ್ಡ್ ಕಪ್ನ ಗೆದ್ದಿರ್ತಕ್ಕಂಥ ದೇಶ ಸಹ ನಮ್ಮ ಭಾರತ ದೇಶ. ಹಾಗಾದರೆ ಆವೃತ್ತಿ ಯಾವುದು? ಮೊದಲನೇದು ಸಹ ಇದು 1ನೇ ಆವೃತ್ತಿಯಾಗಿದೆ. ಆ್ಯಂಡ್ ದೆನ್ 2ನೇದು ಇದು 9ನೇ ಆವೃತ್ತಿಯಾಗಿದೆ. ಆ್ಯಂಡ್ ದೆನ್ 3ನೇದು ಇದು 10ನೇ ಆವೃತ್ತಿಯಾಗಿದೆ. ಸರ್ ನಾನು ಇದ್ರ ಮೇಲೆ ಫಿಕ್ಸ್ ನಿಮಗೆ ಒಂದು ಕ್ವಶನ್ ಕೇಳ್ತಾನೆ ಎಕ್ಸಾಮಲ್ಲಿ, ಬಿಡಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 11 ವ್ಯಕ್ತಿಗಳ, ಓಕೆ, ಈ ಒಂದು 11 ಪ್ಲೇಯರ್ಸ್ ಏನಿದಾರಲ್ಲ, ಆ 11 ಪ್ಲೇಯರ್ಸ್ಗಳ ಒಂದು ಹೆಸರನ್ನು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಇಶಾನ್ ಕಿಶನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಅವಾಗ ನೀವು ಹೇಳಬೇಕಾಗುತ್ತೆ. ಸರ್ ಯಾವುದಕ್ಕೆ? ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದಾರಾ? ಇಲ್ಲ ಸರ್, ಅವರು ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾರೆ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ICC ಟೆಸ್ಟ್ ಮೇಸನ್ನ, ಅಥವಾ ಈ ಒಂದು 3rd ಎಡಿಷನ್ ICC ಟೆಸ್ಟ್ ಮೇಸನ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ, ಅವಾಗ ನೀವು ಹೇಳಬೇಕಾಗಿದೆ ಈ ಒಂದು ದಕ್ಷಿಣ ಆಫ್ರಿಕಾ. ಯಾರ ಒಂದು ನಾಯಕತ್ವದ ಅಡಿಯಲ್ಲಿ? ಸರ್ ತೆಂಬಾ ಬೌಮಾ ನಾಯಕತ್ವದ ಅಡಿಯಲ್ಲಿ ಅಂತ ಹೇಳ್ತೀವಿ. ಸರ್ ನಾವು 1ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ಆಸ್ಟ್ರೇಲಿಯಾ, 2ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ನ್ಯೂಜಿಲೆಂಡ್, ಆ್ಯಂಡ್ 3ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ, ಸರ್ ದ್ಯಾಟ್ ಈಸ್ ಈ ಒಂದು ದಕ್ಷಿಣ ಆಫ್ರಿಕಾ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಓಕೆ, ಕ್ಷಮಿಸಿ, 1ನೇ ಆವೃತ್ತಿ ನ್ಯೂಜಿಲೆಂಡ್, 2ನೇ ಆವೃತ್ತಿ ಆಸ್ಟ್ರೇಲಿಯಾ, 3ನೇ ಆವೃತ್ತಿ ಈ ದಕ್ಷಿಣ ಆಫ್ರಿಕಾ. ಓಕೆ, ಸೊ ಯಾಕೆ ಅಂತ ಕೇಳಿದ್ರೆ ಜಾಕ್ಸರ್ ಜೆಮಿಸನ್, ಓಕೆ ಜೆಮಿಸನ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ ಫಸ್ಟ್ WTC ಟೆಸ್ಟ್ ಮೇಸಲ್ಲಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಅಡಿಯಲ್ಲಿ ಭಾರತವು ಎಷ್ಟನೇ ಬಾರಿಗೆ T20 ವರ್ಲ್ಡ್ ಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ? ಸರ್ 3ನೇ ಬಾರಿಗೆ. ಓಕೆ, ನೆಕ್ಸ್ಟ್ ಗುಲ್ಮಾರ್ಗ್ನಲ್ಲಿ ನಡೆದ 6ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನಲ್ಲಿ 9 ಚಿನ್ನದ ಪದಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಉಳಿಸಿಕೊಂಡಿರ್ತಕ್ಕಂತಹ ತಂಡ ಯಾವುದು ಅಂತ ಸರ್ನ? ಯಾವ ತಂಡ ಇದನ್ನು ಉಳಿಸಿಕೊಂಡಿದೆ ಸರ್? ಇದು ಯಾವ ತಂಡ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಭಾರತೀಯ ಸೇನೆ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ಏನಿದೆ ಅಲ್ವಾ, 9 ಚಿನ್ನದ ಪದಕಗಳನ್ನು ಗೆಲ್ಲುವ ಮೂಲಕ ಚಾಂಪಿಯನ್ಶಿಪ್ ಅನ್ನು ಉಳಿಸಿಕೊಂಡಿದೆ. ಯಾವುದರಲ್ಲಿ? ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ಹೇಳ್ತೀವಿ. ಎಲ್ಲಿ ನಡೆದಿದೆ ಸರ್ ಇದು? ಜಮ್ಮು ಕಾಶ್ಮೀರದ ಗುಲ್ಮಾರ್ಗದಲ್ಲಿ ಇದು ನಡೆದಿದೆ. ಎಷ್ಟನೇ ಆವೃತ್ತಿ ಆಗಿದೆ? 6ನೇ ಆವೃತ್ತಿ ಆಗಿದೆ, 6th ಆವೃತ್ತಿ ಆಗಿದೆ. ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ಒಂದು RRB ಎಕ್ಸಾಮ್ ಆ್ಯಂಡ್ ದೆನ್ SSC ಎಕ್ಸಾಮ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬಜೆಟ್ ನಂತರದ ವೆಬಿನಾರ್ನಲ್ಲಿ ಪ್ರಧಾನಿ ಮೋದಿ ಅವರು ರೋಗ ನಿರ್ಣಯ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಬಲಪಡಿಸಲು ಎಷ್ಟು ಲಕ್ಷ ನೈಪುಣ್ಯ ಹೊಂದಿದ ಮೈತ್ರಿ ಆರೋಗ್ಯ ವೃತ್ತಿಪರರ ಅಗತ್ಯವಿದೆ ಎಂದು ತಿಳಿಸಿದರು ಅಂತ ಕೇಳಿದ್ದೇನೆ. ಸರ್ ಎಷ್ಟು ಬೇಕಾಗಿದ್ದಾರೆ? ಎಷ್ಟು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 1 ಲಕ್ಷ ಈ ಒಂದು ನೈಪುಣ್ಯ ಹೊಂದಿರತಕ್ಕಂಥ ಈ ಒಂದು ವೃತ್ತಿಪರರ ಅಗತ್ಯವಿದೆ ಎಂದು ಅವರು ತಿಳಿಸಿದ್ದಾರೆ ಅಲ್ಲಿ ಈ ಒಂದು ವೆಬಿನಾರ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು BVR ಸುಬ್ರಹ್ಮಣ್ಯ ಅವರ ಅಧಿಕಾರಾವಧಿ ಮುಗಿದ ನಂತರ ನೀತಿ ಆಯೋಗದ CEO ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ನಿಧಿ ಚಿಬ್ಬರ್ ಅವರು. ಯಾರು ಅಂದರೆ ಒಂದು ನಿಧಿ ಚಿಬ್ಬರ್ ಅವರು ಅಂತ ಹೇಳ್ತೇವೆ. ಓಕೆ, ಸೊ ಒಂದು ನೀತಿ ಆಯೋಗದ CEO ಆಗಿ ಹೆಚ್ಚುವರಿ ಅಧಿಕಾರವನ್ನು ಅವರು ವಹಿಸಿಕೊಂಡಿದ್ದಾರೆ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಒಂದು ನೀತಿ ಆಯೋಗ ಸ್ಥಾಪನೆ ಆಯಿತು ಸರ್ 2015 ಜನವರಿ 1ನೇ ತಾರೀಕು ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಇದಕ್ಕಿಂತ ಮುಂಚೆ ಯಾವ ಒಂದು ಆಯೋಗ ಇತ್ತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಯೋಜನಾ ಆಯೋಗ ಇತ್ತು ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಿಷಲ್ಸ್ನಲ್ಲಿ ನಡೆಯುತ್ತಿರುವ 11ನೇ ಆವೃತ್ತಿಯ ಜಂಟಿ ಮಿಲಿಟರಿ ಸಮರಾಭ್ಯಾಸ ಲೆಮಿಟಿ 2026 ಎಕ್ಸಸೈಸ್ ಲೆಮಿಟಿಯ ವಿಶೇಷತೆ ಏನು ಅಂತ ಕೇಳಿದ್ದೇನೆ. ಸರ್ ಏನಾಗಿದೆ ಸರ್ ಈ ಒಂದು ಆವೃತ್ತಿಯ ಒಂದು ವಿಶೇಷತೆ? ಸೊ ಅಲ್ಲಿ ನೀವು ಫಸ್ಟ್ ಗೊತ್ತಿರಬೇಕಾಗಿರೋದು ಏನು ಅಂತ ಕೇಳಿದ್ರೆ, ನಮ್ಮ ಭಾರತ ಮತ್ತು ಸಿಷಲ್ಸ್ ಮಧ್ಯೆ ನಡೀತಕ್ಕಂಥ ಒಂದು ಸಮರಾಭ್ಯಾಸ ಯಾವುದು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿದೆ ಎಕ್ಸಸೈಸ್ ಲೆಮಿಟೆ ಅಂತ. ಹಾಗಾದರೆ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿದೆ ಸರ್ ಇದು 11ನೇ ಆವೃತ್ತಿ ಆಗಿತ್ತು ಅಂತ. ಆ್ಯಂಡ್ ನಾನು ಈ ವರ್ಷ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಹಾಗೆ ನೀವು ಹೇಳಬೇಕಾಗುತ್ತೆ ಯಾವುದು ಸರ್? ಸೀಶೆಲ್ಸ್ ಅಂತ. ಹಾಗಾದರೆ ಇದರ ವಿಶೇಷತೆ ಏನು? ಏನಿದೆ ಇದರ ವಿಶೇಷತೆ?
ಸರ್ ದ್ಯಾಟ್ ಈಸ್ ಇದು ಮೊದಲ ಬಾರಿಗೆ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಮೂರರಲ್ಲೂ ಸಹ ಭಾಗವಹಿಸ್ತಾ ಇದೆ. ಓಕೆ, ಸೊ ಮೀನ್ಸ್ ಈ ಒಂದು 10 ಆವೃತ್ತಿಗಳಲ್ಲಿ ಒಂದ್ಸರಿ ಸಹ ಇದನ್ನು ಮಾಡಿರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಈ ಒಂದು 11ನೇ ಆವೃತ್ತಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಭೂಸೇನೆ, ನೌಕಾಪಡೆ ಮತ್ತು ಈ ಒಂದು ವಾಯುಪಡೆ ಮೂರು ಸಹ ಭಾಗವಹಿಸ್ತಾ ಇದ್ದಾವೆ. ಎಲ್ಲಿ ಈ ಒಂದು ಶೀಶಲ್ಸ್ ಅಲ್ಲಿ, ಯಾವುದರಲ್ಲಿ ಒಂದು ಎಕ್ಸರ್ಸೈಸ್ ಲ್ಯಾಮಿಟಿಯರ್ ಅಲ್ಲಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನಿಂದಾಗಿ ವಾರ್ಷಿಕವಾಗಿ ಎಷ್ಟು $1 ಬಿಲಿಯನ್ ಮೌಲ್ಯ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸರ್ನಾ, ಸೊ ಎಷ್ಟು ಸರ್, ಎಷ್ಟು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು 200 ಬಿಲಿಯನ್ಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ UK, ಓಮನ್, ಯುರೋಪಿಯನ್ ಯೂನಿಯನ್ ಸೇರಿದಂತೆ ಒಟ್ಟು ಎಷ್ಟು ದೇಶಗಳೊಂದಿಗೆ 9 ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಹೊಂದಿದೆ ಅಂತ. ಸರ್ನ ಎಷ್ಟು ಜೊತೆ ಹೊಂದಿದೆ ಸರ್ ನಮ್ಮ ಭಾರತ ಹೇಳ್ಬೋದಾ? ಎಷ್ಟು ಅಂದರೆ ಸರ್ ಟೋಟಲಿ 38 ದೇಶಗಳು ನೋಡಿ. ಓಕೆ, 38 ದೇಶಗಳ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿದೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಟೋಟಲ್ ಎಷ್ಟು ದೇಶಗಳು ಅಂದರೆ ಒಂದು 38 ದೇಶಗಳು ಅಂತ ಹೇಳ್ತೀವಿ. ಆಪ್ಷನ್ ಬಿ ಇದಕ್ಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜ್ವಾಲಾ ಎಂಬ ಚಿರತೆ 5 ಮರಿಗಳಿಗೆ ಜನ್ಮ ನೀಡಿದ ನಂತರ ಅಲ್ಲಿನ ಒಟ್ಟು ಚಿರತೆಗಳ ಸಂಖ್ಯೆ ಎಷ್ಟಕ್ಕೆ ತಲುಪಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಒಂದು ಜ್ವಾಲಾ ಅಂತ ಒಂದು ಚಿರತೆ ಇದೆ ಅಂತೆ, ಅದು ಮರಿಗಳಿಗೆ ನೀಡಿದೆ ಅಂತ ಜನ್ಮ ನೀಡಿದೆ. ಸೊ ಹಾಗಾದರೆ ಅದು ಇವಾಗ ಪ್ರಸ್ತುತ ಎಷ್ಟು ಚೀತಾಗಳಿಗೆ ವಾಸಸ್ಥಾನವಾಗಿದೆ ಈ ಒಂದು ಕುನೋ ರಾಷ್ಟ್ರೀಯ ಉದ್ಯಾನವನ ಅಂತ. ಸರ್ನಾ, ಸೊ ಎಷ್ಟು ಸರ್? ಆಪ್ಷನ್ ಎ 20, 35, 53, 60 ಯಾವುದಾಗುತ್ತೆ? ಈ ಥರ ನೋಡ್ತಾ ಬನ್ನಿ. ಓಕೆ, ಯಾರ್ಯಾರೋ ಯೂಸ್ಲೆಸ್ಗಳ ಲಾಗ್ ನೋಡ್ತಾ ಪ್ರೆಗ್ನೆಂಟ್ ಆಯಿತು, ಅದು ಆಯಿತು, ಇದಾಯ್ತೆಲ್ಲ ಬಿಟ್ಬಿಡಿ. ಓಕೆ, ಸೊ ಅದು ಯಾವುದೂ ಸಹ ಹೊಟ್ಟೆಗೆ ಊಟ ಹಾಕಲ್ಲ. ಇದನ್ನು ಈ ಮರಿಗಳು ಎಷ್ಟು ಬೆಳೆದಿದ್ದಾವೆ, ಯಾರು ಇದಕ್ಕೆ ಪ್ರೆಗ್ನೆಂಟ್ ಆಗಿದ್ದಾರೆ, ಓಕೆ, ಯಾರು ಇದಕ್ಕೆ ಜನ್ಮ ನೀಡಿದ್ದಾರೆ, ಸೊ ಎಷ್ಟು ಮರಿಗಳಿಗೆ ಜನ್ಮ ನೀಡಿದ್ದಾರೆ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಬರುತ್ತೆ. ಓಕೆ, ಒಂದು ಮಾರ್ಕ್ಸ್ ಆದರೂ ಕರೆಕ್ಟ್ ಆಗುತ್ತೆ. ಸೊ ಬಿಟ್ಟು ಸುಮ್ಮನೆ ಯೂಸ್ಲೆಸ್ಗಳದು, ನಾನು ಎದ್ದೆ ಫ್ರೆಂಡ್ಸ್, ನಾನು ಬಿದ್ದೆ ಫ್ರೆಂಡ್ಸ್, ನೋಡಿ ಸರ್ ನಾನು ಬದುಕದೆ ಫ್ರೆಂಡ್ಸ್, ನಾನು ಸತ್ತೆ ಫ್ರೆಂಡ್ಸ್ ಅಂತ. ಯಾಕೆ ಅದು ಅಂತ? ಓಕೆ, ಆ ಥರದ್ದೆಲ್ಲ ಬಿಟ್ಬಿಡಿ. ಜಸ್ಟ್ ನಿಮಗೇನಾದರೂ ಆ ರೀತಿ ಮನೋರಂಜನೆ ಬೇಕು ಅಂತಂದರೆ ಚೆನ್ನಾಗಿರ್ತಕ್ಕಂಥ ಯೂಟ್ಯೂಬರ್ಸ್ ಇದ್ದಾರೆ. ಓಕೆ, ಸೊ ಯಾರು ಗಗನಗೌಡ, ಡಾಕ್ಟರ್ ಬ್ರೋ. ಓಕೆ, ಸೊ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾರೆ, ಇನ್ಫಾರ್ಮೇಟಿವ್ ಇರುತ್ತೆ ಅವ್ರ ವಿಡಿಯೋ. ಓಕೆ, ಲಾಗ್ ಇರುತ್ತೆ, ಲಾಗ್ ಇದೆ ಅಂದರೆ ಸಹ ಅಲ್ಲಿ ಅವ್ರದ್ದು ಹೇಗಿದೆ ಅಂತಂದರೆ ಇನ್ಫಾರ್ಮೇಟಿವ್ ಆಗಿದೆ, ಅವ್ರದ್ದು ನೋಡ್ಕೊಳ್ಳಿ ಅಲ್ಲ. ಓಕೆ, ಸೊ ಆ್ಯಂಡ್ ದೆನ್ ಇಂಗ್ಲೀಷಲ್ಲಿ ಸಮ್ ಚಾನಲ್ಗಳಿದ್ದಾವೆ, ಜರ್ಮನಿ ಚಾನಲ್ ಆಗಿರಲಿ, ಆ್ಯಂಡ್ ದೆನ್ ಸಮ್ ಚೈನೀಸ್ದವರು ಸಖತ್ತಾಗಿ ಲಾಗ್ ಎಲ್ಲ ಮಾಡ್ತಾರೆ. ಓಕೆ, ಸೊ ಇಡೀ ಜಗತ್ತನ್ನು ತೋರಿಸ್ತಾ ಇದ್ದಾರೆ ನಿಮಗೆ ಕೂತ್ಕಲ್ಲೇ. ಸೊ ಅವ್ರದ್ದು ನೋಡ್ಕೊಳ್ಳಿ. ಓಕೆ, ಯಾಕೆ ಯಾರೊಬ್ಬರು ಬಾತ್ರೂಮ್ ನೋಡಿಲ್ವಾ ನೀವು? ನೋಡಿದ ಫ್ರೆಂಡ್ಸ್, ನಮ್ಮ ಮನೆ ಬಾತ್ರೂಮ್ ಇದು ಏನಿದು ಅಂತ ಅರ್ಥ. ಓಕೆ, ಸೊ ಅದು ತಿಳಿತಾ ಇಲ್ಲ. ಓಕೆ, ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಸ್ಟಡಿ. ಅಂದರೆ ನಿಮಗೆ ಮನರಂಜನೆ ಬೇಕು ಅಂತಂದರೆ ಒಳ್ಳೆ ಆಗಿರ್ತಕ್ಕಂಥ ಯೂಟ್ಯೂಬರ್ಸ್ ಇದ್ದಾರೆ. ಓಕೆ, ಯಾವುದೇ ಯೂಸ್ಲೆಸ್ಗಳನ್ನು ನೀವು ನೋಡ್ತಾ ಕೂಡಬೇಡಿ. ಅವ್ರಿಗೆ ದುಡ್ಡು ಬರ್ತಾ ಇದೆ, ಅವ್ರಿಗೆ ಕಮಾಯಿ ಚೆನ್ನಾಗಿ ಆಗ್ತಿದೆ, ಬಟ್ ನಿಮ್ಮ ಕಮಾಯಿ ಹೋಗ್ತದೆ ಅಷ್ಟೇ. ಕೆಲವೊಂದು ಸರಿ ಈ ಥರ ನೋಡಿದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಒಂದು ಭಾರತ ಅಂತ ಅನ್ನಿಸ್ತದೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬನ್ನಿ, ಇಲ್ಲಿ 53 ನೆನ್ಪಿಟ್ಕೊಳ್ಳಿ. ಸೊ ಯಾವುದು ಜ್ವಾಲಾ, ಈ ಒಂದು ಚಿರತೆ ಮರಿಯನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಷ್ಟು ಮರಿಗಳಿಗೆ ಜನ್ಮ ಹಾಕಿದೆ ಅಂದರೆ 5 ಮರಿಗಳಿಗೆ ಜನ್ಮ ಹಾಕಿದೆ. ಎಲ್ಲಿ ಕಂಡುಬರುತ್ತೆ? ಇದು ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿ ಗರ್ಲ್ ಫ್ರೆಂಡ್ ಚಿತ್ರದ ನಟನೆಗಾಗಿ ಗದ್ದರ್ ತೆಲಂಗಾಣ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ. ಸರ್ನಾ, ಸೊ ಯಾರು ಸರ್ ಇವರು? ಸಮಂತಾ ಅವರು, ರಶ್ಮಿಕಾ ಅವರು, ಸಾಯಿ ಪಲ್ಲವಿ ಅವರು, ಪೂಜಾ ಹೆಗ್ಡೆ ಅವರು ಅಂತ ಕೊಟ್ಟಿದ್ದಾನೆ. ಯಾರು ಆಗ್ತಾರೆ ಇಲ್ಲಿ? ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ರಶ್ಮಿಕಾ ಮಂದಣ್ಣ ಅಂತ ಹೇಳ್ತೀವಿ. ಸರ್ನಾ, ಯಾರು? ಇನ್ನೊಂದು ರಶ್ಮಿಕಾ ಮಂದಣ್ಣ. ಓಕೆ, ಯಾವ ಒಂದು ಅವಾರ್ಡ್? ಗದ್ದರ್ ತೆಲಂಗಾಣ ಫಿಲ್ಮ್ ಅವಾರ್ಡ್ಸ್ ಅಂತ ಹೇಳ್ತೀವಿ. ಸರ್ನಾ, ನೆನಪುಳಿತದ ಅಥವಾ ನೆನಪುಳಿಯಲ್ಲ ಅಂತಂದ್ರೆ ಇದರಲ್ಲೇ ಒಂದು ಕೋಡ್ ಮಾಡ್ಕೊಳ್ಳಿ. ಗದ್ದರ್ ಅನ್ನೋದು ಗದ್ದರ್ ಅಂತ ಯಾಕೆ ಓದ್ತಿದ್ರ, ಗಧಾ ಅಂತ ಓದ್ಕೊಳ್ಳಿ, ಕರೆಕ್ಟಾಗಿ ಸೂಟ್ ಆಗುತ್ತೆ. ಓಕೆ, ಸೊ ನೆನಪು ಬೆಳೀತದೆ ಸಾಕು. ಸೊ ಹೇಗೂ ಸಹ ಬೈತೀರ ಅವರಿಗೆ. ಸೊ ಅವ್ರದ್ದು ಹೆಸರು ಮೇಲೆ ಒಂದು ಕ್ವಶನ್ ಆದರೂ ಬಂದರೆ ಬರ್ಬೋದಲ್ಲ. ಓಕೆ, ಯಾರು? ಈ ಒಂದು ರಶ್ಮಿಕಾ ಮಂದಣ್ಣ ಅವ್ರ ಮೇಲೆ. ಓಕೆ, ಸೊ ಯಾವ ಒಂದು ಚಿತ್ರದ ನಟನೆಗಾಗಿ ಅಂತ ಕೇಳಿದ್ರೆ ದಿ ಗರ್ಲ್ ಫ್ರೆಂಡ್ ಚಿತ್ರದ ನಟನೆಗಾಗಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ ಮಜ್ಲಿಸ್ ಪಾರ್ಕ್ ಮೌಜ್ಪುರ್ ಕಾರಿಡಾರ್ ಭಾರತದ ಮೊದಲ ಯಾವ ರೀತಿಯ ಮೆಟ್ರೋ ಆಗಿದೆ ಅಂತ. ಸರ್ ದಿಸ್ ಇಸ್ ದ ಒಂದು ರಿಂಗ್ ಮೆಟ್ರೋ ಆಗಿದೆ ಇದು. ಓಕೆ, ಸೊ ಏನಾಗಿದೆ? ಒಂದು ರಿಂಗ್ ಮೆಟ್ರೋ ಆಗಿದೆ ಇದು, ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಕಂಟಿನ್ಯೂಯಸ್ ಕಾರ್ಯಾಚರಣೆ ಹೊಂದಿರತಕ್ಕಂಥ ರಿಂಗ್ ಮೆಟ್ರೋ ಆಗಿದೆ ಇದು. ಯಾವುದೋ ಈ ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥ ಮಜ್ಲಿಸ್ ಪಾರ್ಕ್ ಮೌಜಿಪುರ ಕಾರಿಡಾರ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಸರ್? ದೆಹಲಿಯಲ್ಲಿ ಇದು ಕಂಡು ಬರುತ್ತೆ. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ ಅಗೇನ್, ಯಾಕಂದರೆ ದಿಸ್ ಇಸ್ ದ ಭಾರತದ ಮೊದಲ ಆಗಿದೆ ರಿಂಗ್ ಮೆಟ್ರೋ ಇದು. ಓಕೆ, ಈ ರೀತಿ ರಿಂಗ್ ಮೆಟ್ರೋ ಸರ್ ನಮ್ಮ ಬೆಂಗಳೂರಲ್ಲಿ ಇದಾವಲ್ಲ ಸರ್, ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಹೇಗೆ ಅಂದರೆ ಹೀಗೆ ಹೋಗುತ್ತೆ ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ ಹೀಗೆ ಬರುತ್ತೆ.
ಹೀಗೆ ತಿರುಗಲ್ಲ ಅದು ರೌಂಡಾಗಿ. ಓಕೆ, ದಿಸ್ ಇಸ್ ಇದು ರೌಂಡಾಗಿ ತಿರುಗುತ್ತೆ. ಇದು ಯಾವುದು ಅಂದರೆ ಈ ಮಜ್ಲಿಸ್ ಪಾರ್ಕ್ ಮೌಜಿಪುರ ಕಾರಿಡಾರ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕೈಗಾ ಅಣು ವಿದ್ಯುತ್ ಸ್ಥಾವರದ ಯೂನಿಟ್ 3 ಮತ್ತು 4 ಮುಖ್ಯ ಅಧೀಕ್ಷಕರಾಗಿ ನೇಮಕಗೊಳ್ಳುವ ಮೂಲಕ ಭಾರತ ಅಣು ವಿದ್ಯುತ್ ಸ್ಥಾವರದ ಮುಖ್ಯಸ್ಥರಾದ ಮೊದಲ ಮಹಿಳೆ ಯಾರು ಅಂತ. ಯಾರು ಸರ್ ಇವರು ಹೇಳ್ಬೋದಾ? ಯಾರಾಗ್ತಾರೆ ಸರ್? ಆಪ್ಷನ್ ಎ ಕಲ್ಪನಾ ಚಾವ್ಲಾ ಅವರು, ಚಾನ್ಸೇ ಇಲ್ಲ ಸರ್. ಆಪ್ಷನ್ ಬಿ ಆರ್.ಎಂ. ನಾಚಮ್ಮಯ್ಯ ಅವರು, ಆ್ಯಂಡ್ ದೆನ್ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಅವರು. ಆಪ್ಷನ್ ಡಿ ಏನಿದೆ ಅಂದರೆ ನಲ್ಲಥಂಬಿ ಕಲ್ಲೈ ಸೆಲ್ವಿ ಅವರು ಅಂತ ಕೊಟ್ಟಿದ್ದಾರೆ. ಯಾರಾಗ್ತಾರೆ ಸರ್ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಈ ಒಂದು ನಾಚಮ್ಮಯ್ಯ ಅವರು ಆಗ್ತಾರೆ. ಹೆಸರನ್ನ ಯಾರು? ಈ ಒಂದು ಆರ್.ಎಂ. ನಾಚಮ್ಮೈ. ಓಕೆ, ಇದಕ್ಕೆ ನೀವು 21 ಸ್ಟಾರ್ ಹಾಕೊಳ್ತಿರೋ ಏನು ಹಾಕೊಳ್ತಿರೋ ಗೊತ್ತಿಲ್ಲ, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ ನೀವು, ಯಾಕಂದರೆ ಇದು ಫಿಕ್ಸ್ ಕೇಳ್ತಾನೆ. ಸೊ ಸ್ಪೆಷಲಿ ಸ್ಟೇಟ್ ಎಸ್ಪಿರೆಂಟ್ ಯಾರಿದ್ರಲ್ವಾ, ಸ್ಟೇಟ್ ಎಸ್ಪಿರೆಂಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಮ್ಮ ಕೈಗಾರ ರಿಲೇಟೆಡ್ ಇದೆ ಅಲ್ವಾ. ಸೊ ಅದಕ್ಕೆ ಇದು ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ಇದು ಇನ್ನೊಂದು ಮೊದಲ ಮಹಿಳೆ ಇದ್ದಾರೆ. ಸೊ ಅದಕ್ಕೆ ನಿಮಗೆ ಸೆಂಟ್ರಲ್ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಯಾರು? ಈ ಒಂದು ಕರ್ನಾಟಕದ ಕೈಗಾ ಅಣು ವಿದ್ಯುತ್ ಸ್ಥಾವರದ ಯೂನಿಟ್ 3 ಮತ್ತು 4 ಮುಖ್ಯ ಅಧೀಕ್ಷಕರಾಗಿ ನೇಮಕಗೊಳ್ಳುವ ಮೂಲಕ ಭಾರತದ್ದೇ ಓಕೆ, ಜಸ್ಟ್ ಕೈಗಾದ ಮಾತ್ರ ಅಲ್ಲ, ಇಡೀ ಭಾರತದ ಅಣು ವಿದ್ಯುತ್ ಸ್ಥಾವರದ ಮುಖ್ಯಸ್ಥರಾದ ಮೊದಲ ಮಹಿಳೆಯರು ಯಾರು? ಈ ಒಂದು ನಾಚಯ್ಯ ಅವರು. ಓಕೆ, ಸೊ ನಾಚಮ್ಮೈ ಅನ್ನೋರು. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯೂನಿಟ್ 3 ಮತ್ತು 4 ಅಂತ. ಓಕೆ, ನಿಮಗೆ ಜಸ್ಟ್ ಸೆಂಟ್ರಲಲ್ಲಿ ಕೇಳಿದ್ರೆ ಇವ್ರ ಹೆಸರು ಕೇಳ್ತಾನೆ ಆರ್.ಎಂ. ನಾಚಮ್ಮಯ್ಯ ಅವ್ರದ್ದು, ಬಟ್ ನಿಮಗೆ ಸ್ಟೇಟಲ್ಲಿ ಕೇಳಿದ್ರೆ ಯೂನಿಟ್ ಹೆಸರನ್ನು ಸಹ ಕೇಳ್ಬೋದು. ಯೂನಿಟ್ 1 ಅಥವಾ 2ಗೆ ಇವರು ಆಗಿದ್ದಾರೆ, ಅಥವಾ 3 ಅಥವಾ 4ಕ್ಕೆ ಆಗಿದಾರ ಅಂತ. ಅವ್ನು ಹೇಳಬೇಕಾಗುತ್ತೆ ಸರ್ 3 ಆ್ಯಂಡ್ ದೆನ್ 4 ಈ ಒಂದು ಯೂನಿಟ್ನ ಈ ಅಧೀಕ್ಷಕರಾಗಿ ಇವರು ನೇಮಕಗೊಂಡಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ಆಗಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೌರತ್ವ ತಿದ್ದುಪಡಿ ಕಾಯ್ದೆ CAA ಅಡಿಯಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಭಾರತೀಯ ಪೌರತ್ವ ಪ್ರಮಾಣ ಪತ್ರ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದಾರೆ. ಸರ್ ಯಾರು ಸರ್ ಇವರು? ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಅಸ್ಸಾಂನ ಕ್ಯಾಚರ್ ಜಿಲ್ಲೆಯ ಒಬ್ಬ 60 ವರ್ಷದ ಮಹಿಳೆ ಅಂತ ಹೇಳ್ತೀವಿ ಸರ್. ಸೊ ಅವ್ರ ಹೆಸರನ್ನು ಕೊಟ್ಟಿಲ್ಲ. ಸೊ ಜಸ್ಟ್ ಈ ಒಂದು ಅಸ್ಸಾಂನ ಕ್ಯಾಚರ್ ಜಿಲ್ಲೆ 60 ವರ್ಷದ ಮಹಿಳೆ ಅನ್ನೋರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು TFR, ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ. ಸೊ 1.5ರಿಂದ 2.1ಕ್ಕೆ ಹೆಚ್ಚಿಸಲು ಪೋಷಣ ಶಿಕ್ಷಾ ಸುರಕ್ಷಾ ಎಂಬ ಜನಸಂಖ್ಯಾ ನಿರ್ವಹಣಾ ನೀತಿಯ ಕರಡನ್ನು ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದಾನೆ. ಸರ್ ಯಾವ ರಾಜ್ಯ ಸರ್ ಅದು? ಯಾವ ರಾಜ್ಯ ಅಂತ ಕೇಳಿದ್ರೆ ಒಂದು ಆಂಧ್ರ ಪ್ರದೇಶ ರಾಜ್ಯ ಅಂತ. ಓಕೆ, ಸೊ ಒಂದು ಆಂಧ್ರ ಪ್ರದೇಶದಲ್ಲಿ ಇವಾಗ ಮತ್ತೆ ಹೊಸ ಒಂದು ಅಲೆ ಎದ್ದಿದೆ. ಏನು? ಸೊ 3 ಮಕ್ಕಳಿಗೆ ಏನಾದರೂ ಅವ್ರು ಮಾಡಿಕೊಂಡ್ರೆ, ಓಕೆ, ಸೊ ಈಗೇನು ಇದಾಗ್ತದಲ್ವಾ, ಸೊ ಅವ್ರಿಗೆ ಏನಾದರೂ 3 ಮಕ್ಕಳನ್ನು ಹೊಂದಿದ್ರೆ ಆ 3ನೇ ಮಗುವಿಗೆ 25,000 ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಅವರು. ಓಕೆ, ಸೊ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಈ ಒಂದು TFR ಕಡಿಮೆ ಆಗಿದೆ ಅಂತೆ. ಸೊ ಎಷ್ಟಾಗಿದೆ ಅಂದರೆ ಒಂದು 1.5 ಆಗಿದೆ ಅಂತೆ. ಸೊ ಅದನ್ನು ರೀಕ್ಲೇಮ್ ಮಾಡಬೇಕಂತ ಇದ್ದಾರೆ ಅವರು. ಎಲ್ಲಿಗೆ? ಒಂದು 2.1ಗೆ. ಸೊ ಆದ ಕಾರಣದಿಂದಾಗಿ 3ನೇ ಮಗುವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ, ಇವಾಗ ಆಲ್ರೆಡಿ 3 ಮಗುವನ್ನು ಹೊಂದಿರತಕ್ಕಂಥವ್ರಿಗೆ ಕೊಡೋದಿಲ್ಲ, ಬದಲಾಗಿ ಇನ್ನು ಮುಂದೆ ಏನು ಇದಾಗ್ತಾರಲ್ವಾ, ಹುಟ್ಟುತ್ತಾರಲ್ವಾ ಈ ಮಕ್ಕಳು, ಸೊ ಆ 3ನೇ ಮಕ್ಕಳಿಗೆ 25,000 ದುಡ್ಡನ್ನು ಇವರು ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅವರಿಗೆ ಈ ಒಂದು ಕಾಲೇಜ್ವರೆಗೂ ಅವರ ಒಂದು ಫ್ರೀ ಶಿಕ್ಷಣವನ್ನು ಕೊಡುತ್ತಾರೆ ಅಂತೆ. ಎಲ್ಲೆಂದರೆ ಒಂದು ಆಂಧ್ರ ಪ್ರದೇಶದಲ್ಲಿ. ಓಕೆ, ಅದಕ್ಕೆ ಒಂದು ಯೋಜನೆಯನ್ನು ತಂದಿದ್ದಾರೆ. ಆ ಯೋಜನೆ ಹೆಸರು ಏನು ಅಂತ ಕೇಳಿದ್ರೆ ಪೋಷಣ ಶಿಕ್ಷಾ ಸುರಕ್ಷಾ ಅಂತ ಹೇಳ್ತೀವಿ. ಓಕೆ, ಯಾವ ರಾಜ್ಯ? ಒಂದು ಆಂಧ್ರ ಪ್ರದೇಶ ರಾಜ್ಯ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಮುದ್ರ ನೀರನ್ನು ಕುಡಿಯುವ ನೀರಿಗಾಗಿ ಪರಿವರ್ತಿಸುವ ಕಡಿಮೆ ತಾಪಮಾನ ಉಷ್ಣ ನಿರ್ಲವಣೀಕರಣ ಸ್ಥಾವರ ಎಲ್ಲಿದೆ ಅಂತ ಕೇಳಿದಾನೆ. ಸರ್ನ ಎಲ್ಲಿ ಕಂಡುಬರುತ್ತೆ ಸರ್ ಈ ಒಂದು ಸ್ಥಾವರ? ಎಲ್ಲಿ ಕಂಡುಬರುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಲಕ್ಷದ್ವೀಪ ಕವರಟ್ಟಿಯಲ್ಲಿ ಇದು ಕಂಡುಬರುತ್ತೆ. ಸರ್ನ ಅಲ್ಲಿ ಈ ಒಂದು ಲಕ್ಷದ್ವೀಪ ಕವರಟ್ಟಿಯಲ್ಲಿ ಇದು ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಲಾಕ್ಹೀಡ್ ಮಾರ್ಟಿನ್ ಅಭಿವೃದ್ಧಿಪಡಿಸಿದ ಮತ್ತು ಇತ್ತೀಚೆಗೆ ಅಮೆರಿಕ ಮೊದಲ ಬಾರಿಗೆ ಕಾರ್ಯಾಚರಣೆಯಲ್ಲಿ ಬಳಸಲಾಗಿರತಕ್ಕಂಥ PRSM ಎಂಬುದು ಯಾವ ರೀತಿಯ ಕ್ಷಿಪಣಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾವ ರೀತಿಯ ಕ್ಷಿಪಣಿಯಾಗಿದೆ ಸರ್ ಇದು? ಯಾವ ರೀತಿಯ ಕ್ಷಿಪಣಿಯಾಗಿದೆ ಸರ್? ದ್ಯಾಟ್ ಈಸ್ ಉನ್ನತ ನಿಖರತೆಯ ಮೇಲ್ಮೈಯಿಂದ ಮೇಲ್ಮೈಗೆ, ಓಕೆ, ಸರ್ಫೇಸ್ ಟು ಸರ್ಫೇಸ್ ಚಿಮ್ಮುವ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು ಆಗಿದೆ. ಓಕೆ, ಅದು ಒಂದು PRSM ಅನ್ನೋದು. ಅಂದರೆ ನೆಕ್ಸ್ಟ್ ಈ ಒಂದು ಸ್ಪೇನ್ನ ಬಾರ್ಸಿಲೋನಾದಲ್ಲಿ ನಡೆದಿರ್ತಕ್ಕಂಥ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನ ಪ್ರಮುಖ ವಿಷಯ ಏನಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಏನಾಗಿದೆ ಸರ್ ಈ ಒಂದು ಪ್ರಮುಖ ವಿಷಯ ಏನಾಗಿದೆ ಸರ್? ದ್ಯಾಟ್ ಈಸ್ ದ IQ ಎರಾ ಅನ್ನೋದಾಗಿದೆ. ಸರ್ ಏನಾಗಿದೆ ಅಂದರೆ ದ IQ ಎರಾ ಅನ್ನೋದಾಗಿದೆ. ಓಕೆ, ಸೊ ಯಾರ ಮೊಬೈಲ್ IQ ಅಂತ ಇದೆ ಅಲ್ವಾ, ಸೊ ಅವ್ರು ಇದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನನ್ನ ಮೊಬೈಲ್ ಬಗ್ಗೆ, ನನ್ನ ಒಂದು ಮೊಬೈಲ್ನ ಎರಾದ ಬಗ್ಗೆ ಇವ್ರು ಮಾತಾಡ್ತಿದ್ದಾರೆ ನೋಡಿ, ಎಲ್ಲಿ ಒಂದು ವರ್ಲ್ಡ್ ಮೊಬೈಲ್ ಕಾಂಗ್ರೆಸ್ಸಲ್ಲಿ ಅಂತ ನೀವು ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಚುನಾಯಿತ ಮಹಿಳಾ ಸರ್ಪಂಚರ ಬದಲಿಗೆ ಅವರ ಪುರುಷ ಸಂಬಂಧಿಕರು ಅಧಿಕಾರ ಚಲಾಯಿಸುವ ಪದ್ಧತಿಯನ್ನು ತಡೆಯಲು ಕೇಂದ್ರ ಸರ್ಕಾರ ಯಾವ ಅಭಿಯಾನ ಪ್ರಾರಂಭಿಸಿದೆ ಅಂತ. ಕ್ಯಾಂಪೇನ್ ಅಗೇನ್ಸ್ಟ್ ಸರ್ಪಂಚ್ ಪತಿ ಅಂತ ಹೇಳ್ತೀವಿ. ಸರ್ ಸರ್ಪಂಚ್ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಸ್ವಲ್ಪ. ಯಾಕೆಂದರೆ ಈ ಸರ್ಪಂಚ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಹೇಳ್ತಿರಲ್ವಾ, ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹಿಂದಿಲಿ ಸರ್ಪಂಚ್ ಅಂತ ಹೇಳ್ತಾರೆ. ಓಕೆ, ಸೊ ಅವರ ಬಗ್ಗೆ ಇರತಕ್ಕಂಥ ಒಂದು ಅಭಿಯಾನ ಇದು. ಏನು? ಇವಾಗ ಮೀಸಲಾತಿ ಇರುತ್ತೆ ಪಂಚಾಯತಿಯಲ್ಲಿ, ಮೀಸಲಾತಿ ಇದೆಯಲ್ವಾ, 1/3 ಮೀಸಲಾತಿ ಇದೆ ಅವರಿಗೆ, ಯಾರಿಗೆ? ಮಹಿಳೆಯರಿಗೆ. ಸೊ ಆದ ಕಾರಣದಿಂದಾಗಿ ಈ ಒಂದು ಅಧ್ಯಕ್ಷ ಆಗ್ತಕ್ಕಂಥ ಅತಿ ಹೆಚ್ಚು ಪಾಸಿಬಿಲಿಟಿ ಸಹ ಈ ಒಂದು ಮಹಿಳೆಯರಿಗೆ ಇರುತ್ತೆ. ಸೊ ಅಲ್ಲೇನಾಗುತ್ತೆ, ಮಹಿಳೆ ಎಕ್ಸನೋ ಮಹಿಳೆ ಇದ್ದಾಳೆ,
ಓಕೆ, ಅವಳು ವಿನ್ ಆಗಿರ್ತಾಳೆ. ಆ್ಯಂಡ್ ದೆನ್ ಅಲ್ಲಿರ್ತಕ್ಕಂಥ 5 ವರ್ಷದ ಎಲ್ಲ ತೀರ್ಮಾನ ಅವಳ ಮಗ, ಇಲ್ಲಾಂದ್ರೆ ಅವಳ ಹಸ್ಬೆಂಡ್, ಇಲ್ಲಾಂದರೆ ಅವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಬ್ಬ ಪುರುಷ, ಅವರ ಫ್ಯಾಮಿಲಿಯ ಪುರುಷ, ಆತನೇ ತೀರ್ಮಾನ ತಗೊಳ್ತಾನೆ. ಹಾಗಾದರೆ ಇವಳು ಯಾಕೆ ವಿನ್ ಆದಳು ಅಂತ, ಸರಿನಾ? ಸೊ ಇದು ನಾನು ಕೇಳ್ತಾ ಇಲ್ಲ, ಇದು ಗೌರ್ಮೆಂಟ್ ಕೇಳ್ತಾ ಇದೆ. ಸೊ ಅದಕ್ಕೆ ಕ್ಯಾಂಪೇನ್ ಅಗೇನ್ಸ್ಟ್ ಈ ಒಂದು ಸರ್ಪಂಚ್ ಪತಿ ಅನ್ನುವ ಒಂದು ಅಭಿಯಾನವನ್ನು ತಂದಿದ್ದಾರೆ. ಸೊ ಇದನ್ನು ನೀವು ಮಾಡಬೇಡಿ ಹಾಗೆ ಅಂತ ಅವ್ರು ಕೇಳ್ತಾರೆ. ಫಸ್ಟ್ ಇವ್ರು ಯಾರು ಎಲೆಕ್ಷನ್ ನಿಂತಿರ್ತಾರಲ್ವ ಅವ್ರಿಗೆ ಬುದ್ಧಿ ಇರಬೇಕು. ಸೊ ಅವರು ಫಸ್ಟ್ ಎಜುಕೇಟೆಡ್ ಆಗಿರಬೇಕು. ಸೊ ಅವಾಗ ಅವರಿಗೆ ಒಂದು ತೀರ್ಮಾನ ತಗೊಳ್ಳೋಕ್ಕೆ ಒಂದು ಕ್ಷಮತೆ ಇರುತ್ತೆ. ಹಾಗೆ ಮಹಿಳೆಯರಿಗೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಸೊ ಯಾರೇ ನಿಂತಿರಲಿ, ಸೊ ಅವರಿಗೆ ಫಸ್ಟ್ ಕ್ಷಮತೆ ಇರಬೇಕು. ಸೊ ಯಾರನ್ನ ಒಬ್ಬರನ್ನ ಲಾಸ್ಟ್ ನೀವು ನೋಡಿರ್ಬೋದು, ಬಿಹಾರದಲ್ಲಿ MLA ಆಗಿದ್ದಾಳ ಮೇಡಮ್, ಅವಳಿಗೆ ಚೆನ್ನಾಗಿ ಕನ್ನಡ ಬೇಡ, ಇಂಗ್ಲೀಷು ಸಹ ಬೇಡ, ಹಿಂದಿ ಓದಕ್ಕೆ ಬರ್ತಿಲ್ಲ. ಓಕೆ, ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಳೆ, ತಡಬಡಿಸ್ತಾ ಇದ್ದಾಳೆ. ನನ್ನ ಪಕ್ಕ ಕೂತವಳಿಗೆ ಹೇಳ್ತಾಳೆ, ನನಗೆ ಹೇಳು ನೀನು ಓದಿ ಅಂತ ಹೇಳ್ತಾಳೆ. ದಿಸ್ ಈಸ್ ಅವರ್ ಇಂಡಿಯಾ. ಓಕೆ, ಸೊ ಬಟ್ ಇದನ್ನು ತಂದಿದ್ದಾರೆ. ಸೊ ನೋಡುವ, ಎಕ್ಸಾಮ್ ದೃಷ್ಟಿಯಿಂದ ನಮಗೊಂದು ಮಾರ್ಕ್ಸ್ ಬೇಕು, ಸೊ ನೆನಪಿಡ್ಕೋಬೇಕಷ್ಟೇ. ಆ್ಯಂಡ್ ನೆಕ್ಸ್ಟ್ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಮಹಿಳೆಯರ ಸುರಕ್ಷತೆಗಾಗಿ ಕೇರಳ ಪೊಲೀಸರು ಪ್ರಾರಂಭಿಸಿದ ಉಪಕ್ರಮ ಯಾವುದು ಅಂತ ನಿರ್ಭಯ ನಿಶಾ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಸರ್ ಯಾವುದು ಈ ಒಂದು ನಿರ್ಭಯ ನಿಶಾ ಇನಿಷಿಯೇಟಿವ್ ಅನ್ನೋದನ್ನು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಪಿಂಕ್ ಪೆಟ್ರೋಲನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಯಾರು? ನಮ್ಮ ಕರ್ನಾಟಕದವರೇ ಮಾಡಿದಾರಲ್ವಾ. ಪಿಂಕ್ ಪೆಟ್ರೋಲ್ ಬರುತ್ತಲ್ವಾ, ಈ ಬಿಜಾಪುರಲ್ಲೆಲ್ಲ ನಿಂತಿರುತ್ತೆ ನೋಡಿ, ಬಿಜಾಪುರ, ಕಲಬುರಗಿ, ಬೆಂಗಳೂರು, ಧಾರವಾಡ ಎಲ್ಲ ಕಡೆ ಈ ಒಂದು ಗರ್ಲ್ಸ್ PG ಏರಿಯಾಗಳಲ್ಲೆಲ್ಲ ಸಹ ಆಲ್ಮೋಸ್ಟ್ ನಿಂತಿರುತ್ತೆ ನೋಡಿ ಇವೆಲ್ಲ ಸಹ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆಯಲ್ಲಿ ಕೀಟಶಾಸ್ತ್ರಜ್ಞರು ಪತ್ತೆ ಹಚ್ಚಿದ 2 ಹೊಸ ಹಣ್ಣಿನ ನೋಟಗಳ ತಳಿಗಳು ಯಾವುದು ಅಂತ ಕೇಳಿದಾನೆ. ಓಕೆ, ನೋಟಗಳೆಲ್ಲ ನೊಣಗಳ ತಳಿಗಳು ಯಾವುದು ಅಂತ, ಫ್ರೂಟ್ ಫ್ಲೈಸ್ ತಳಿಗಳು ಯಾವುದು ಸರ್? ಅದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಸ್ಸಿಡೊಂಖದ ಟೊಟೊ ಫ್ಲವರ್ ಮತ್ತು ಈ ಒಂದು ಹೆಮಿಲಿಯಾ ಸೊನೋರಿಯಾ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ನೆನ್ಪಿಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದನ್ನು ಸ್ವಲ್ಪ ಏನಾದರೂ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಪೋರ್ಚುಗಲ್ನಲ್ಲಿ ಪತ್ತೆಯಾದ ಡೈನೋಸಾರ್ಗಳ ಮೊಟ್ಟೆಗಳನ್ನು ಒಳಗೊಂಡ ಅಪರೂಪದ ಗೂಡು ಎಷ್ಟು ವರ್ಷಗಳಷ್ಟು ಹಳೆಯದು ಅಂತ ಸರ್ನಾ. ಸೊ ಎಷ್ಟು ವರ್ಷಗಳಷ್ಟು ಹಳೆಯದು ಸರ್ ಇದು? ಈ ಗೂಡು 150 ಮಿಲಿಯನ್ಗಳಷ್ಟು ಹಳೆಯದಾಗಿದೆ, ಸರಿನಾ? ಸೊ ನಮ್ಮ PG ಅನ್ನುವ ಗೂಡೆ ಎಷ್ಟು ವರ್ಷದ ಹಳೆಯದು ಅಂತ ಗೊತ್ತಿಲ್ಲ ಸರ್. ಇದು ಹೇಗೆ ನೆನ್ಪಿಟ್ಕೊಳ್ಳುವ? ಇಲ್ಲ, ನೆನ್ಪಿಟ್ಕೊಳ್ಳಿ, 150 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಯಾಲಿಯರ್ಸ್ ವರದಿಯ ಪ್ರಕಾರ ಭೂಮಿ ಮತ್ತು ಅಭಿವೃದ್ಧಿಯಲ್ಲಿ ಸಾಗರೋತ್ತರ ಹೂಡಿಕೆಗಳಿಗೆ ಜಾಗತಿಕವಾಗಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಸರ್ ಎಷ್ಟನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರ್ತಾ ಇದೆ? ಎಷ್ಟನೇದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹ್ಯೂರಾನ್ ಗ್ಲೋಬಲ್ ರಿಚ್ ಲಿಸ್ಟ್ ಇಂಡೆಕ್ಸ್ನಲ್ಲಿ ಪಾದಾರ್ಪಣೆ ಮಾಡಿದ ಬಾಲಿವುಡ್ ನಟ ಯಾರು? ಸರ್ನಾ ಫಸ್ಟ್ ಅರಬಪತಿ ಅಂತ ಹೇಳ್ತೀವಿ, ಯಾರು? ಶಾರುಖ್ ಖಾನ್. ಓಕೆ, ಯಾರು ಅಂದರೆ ಒಂದು ಶಾರುಖ್ ಖಾನ್ ಅವರು ಇದರಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಯಾವುದರಲ್ಲಿ? ಒಂದು ಹ್ಯೂರಾನ್ ಗ್ಲೋಬಲ್ ರಿಚ್ ಇಂಡೆಕ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ವಸಹಾಯ ಸಂಘಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸುವ ಎಷ್ಟು ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿ ಮಾಡುವ ಗುರಿಯನ್ನು ಭಾರತ ಹೊಂದಿದೆ ಅಂತ? ಸರ್ ದ್ಯಾಟ್ ಈಸ್ 3 ಕೋಟಿ. ಅಲ್ಲಿ ನೆಕ್ಸ್ಟ್, ದೃಷ್ಟಿ ದೋಷಕ್ಕೆ ಕಾರಣವಾಗುವ ಸೈಲೆಂಟ್ ಥೀಫ್ ಆಫ್ ಸೈಟ್ ಎಂದು ಕರೆಯಲ್ಪಡುವ ಯಾವ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಗ್ಲೂಕೋಮಾ ದಿನವನ್ನು ಆಚರಿಸಲಾಯಿತು? ಸರ್ ಆಪ್ಷನಲ್ಲೇ ಆನ್ಸರಲ್ಲೇ ಗ್ಲೂಕೋಮಾ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಗ್ಲೂಕೋಮಾ ಆಗುತ್ತೆ. ಸೊ ಗ್ಲೂಕೋಮಾಕ್ಕೆ ಏನು ಹೆಸರಿದೆ ಅಂತಂದರೆ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಹೇಳ್ತೀವಿ. ಸರ್ ಏನು ಈ ಒಂದು ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಈ ಒಂದು ಗ್ಲೂಕೋಮಾಗೆ ನಾವು ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು CISFನ ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸ್ಕೊಂಡಿತ್ತು ಅಂತ ಕೇಳಿದ್ರೆ ಮಾರ್ಚ್ 10ನೇ ತಾರೀಕಿಗೆ ಈ ಒಂದು 57ನೇ ಸಂಸ್ಥಾಪನಾ ದಿನವನ್ನು ಇದು ಆಚರಣೆ ಮಾಡಿಕೊಂಡಿದೆ. ಎಷ್ಟನೇದು? ಒಂದು 57ನೇದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಈ 57ನೇ ಸಂಸ್ಥಾಪನಾ ಆಚರಣೆಯ ದಿನ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಒಡಿಶಾದಲ್ಲಿ ನಡೆದಿದೆ. ಹಾಗಾದರೆ ಒಡಿಶಾದ ಯಾವ ಸ್ಥಳ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು KSRTC ಅಲ್ಲ, ಈ ಒಂದು KRTC ಅಂತ ಹೇಳ್ತೀವಿ. ಖಾರವೇಲ ರೂರಲ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಓಕೆ, ರೂರಲ್ ಅಲ್ಲ, ರೀಜನಲ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಸರ್ನೆಯಲ್ಲಿ ಒಂದು ಮಂಡ್ಲಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ನೀವು ಮಂಡ್ಲಿ ಅದೆಲ್ಲ ನೆನ್ಪಿಟ್ಕೊಳ್ತಿರೋ ಗೊತ್ತಿಲ್ಲ, ಬಟ್ ಇಲ್ಲಿ CISF ಅಂದರೆ ಒಡಿಶಾ ನೆನ್ಪಿಟ್ಕೊಳ್ಳಿ ವರ್ಷ. ಓಕೆ, ಇಲ್ಲಿ ಒಡಿಶಾದ ಈ ಒಂದು ಮಂಡ್ಲಿ ಯಾವುದು CISFನ ಸಂಸ್ಥಾಪನಾ ದಿನವನ್ನು ಈ ಒಂದು ಒಡಿಶಾದಲ್ಲಿ ಆಚರಣೆ ಮಾಡಲಾಗಿದೆ ಈ ಒಂದು ವರ್ಷ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಘೋಷಿಸಿದಂತೆ 2026 ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಯಾವುದು ಅಂತ ಕೇಳಿದ್ದೇನೆ. ಸರ್ ಏನಾಗಿದೆ ಸರ್ ಈ ಒಂದು ಮಹಿಳಾ ದಿನದ ಥೀಮ್? ಹಕ್ಕುಗಳು, ನ್ಯಾಯ, ಕ್ರಿಯೆ, ಎಲ್ಲ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಅನ್ನೋದು ಕೊಟ್ಟಿದ್ದಾರೆ. ಓಕೆ, ಸೊ ಆಲ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಮೆನ್ಷನ್ ಇದೆ ಸರ್ನಾ. ಸೊ ಈ ಒಂದು ಥೀಮ್ ನೆನ್ಪಿಟ್ಕೊಳ್ಳಿ, ಮಹಿಳೆಯರು ಇಂಪಾರ್ಟೆಂಟ್ ಆಗ್ತಾರೆ.
ಜೀವನದಲ್ಲಿ ಆ್ಯಂಡ್ ಎಕ್ಸಾಮಲ್ಲಿ. ಸೊ ಅದಕ್ಕೆ ಇದನ್ನು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇರಾನ್ನ ಅತ್ಯುನ್ನತ ನಾಯಕನನ್ನು ನೇಮಕ ಮಾಡುವ ಮತ್ತು ಮೇಲ್ವಿಚಾರಣೆ ಮಾಡುವ ಸಾಂವಿಧಾನಿಕ ಸಂಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವುದು ಸರ್ ಇದು? ಯಾವುದು ಅಂದರೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ. ಎಲ್ಲಿ? ನಮ್ಮ ದೇಶದಲ್ಲ, ಇರಾನ್ ದೇಶದಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೊನೆಯ ಪ್ರಶ್ನೆ, ಅಲಿ ಖಮೇನಿ ಅವರು ಇರಾನ್ನ ಅತ್ಯುನ್ನತ ನಾಯಕರಾಗುವ ಮೊದಲು ಯಾವ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿದ್ದರು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಹುದ್ದೆಯನ್ನು ಅವರು ಅಲಂಕರಿಸಿದ್ರು ಸರ್? ಅವರು ಮೊದಲು ಇರಾನ್ನ ಅಧ್ಯಕ್ಷರಾಗಿದ್ದರು ಸರ್. ಇರಾನ್ನ ಅಧ್ಯಕ್ಷರು ಬೇರೆ, ಸರ್ವಾಧ್ಯಕ್ಷರು ಬೇರೆನಾ? ಹೌದು. ಈ ಸುಪ್ರೀಂ ಲೀಡ್ರೇ ಬೇರೆ, ಅಂದರೆ ಪ್ರೆಸಿಡೆಂಟೇ ಬೇರೆ. ಹಾಗಾದರೆ ಸುಪ್ರೀಂ ಲೀಡರ್ ಇವಾಗ ಪ್ರಸ್ತುತ ಯಾರಿದ್ದಾರೆ ಸರ್ ಇರಾನ್ದು? ಯಾಕಂದರೆ ಅಲಿ ಖಮೇನಿ ಅವರು ಅಂತೂ ಇವಾಗ ಪ್ರಸ್ತುತ ಡೆಡ್ ಆಗಿದ್ದಾರೆ. ಓಕೆ. ಸೊ ಹಾಗಾದರೆ ಅವ್ರ ಮಗ ಆಗಿರ್ತಕ್ಕಂತಹ ಮೊಜ್ತಬಾ ಖಮೇನಿ ಅವರು ಪ್ರಸ್ತುತ ಸುಪ್ರೀಂ ಲೀಡರ್ ಆಗಿದ್ದಾರೆ. ಹಾಗೆ ಈ ಒಂದು ಪ್ರೆಸಿಡೆಂಟ್ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಪೆಜಿಶ್ಕಿಯಾನ್ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಪೆಜಿಶ್ಕಿಯಾನ್. ಈ ಪೆಜಿಶ್ಕಿಯಾನ್ ಅವರು 2025ರಿಂದ ಆ ಒಂದು ಹುದ್ದೆಯಲ್ಲಿ ಕಂಡುಬರ್ತಾರೆ. ಯಾವ ಹುದ್ದೆಯಲ್ಲಿ? ಪ್ರೆಸಿಡೆಂಟ್ ಹುದ್ದೆಯಲ್ಲಿ ಸರಿನಾ. ಸೊ ಹಾಗೆ ಇರಾನ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮೊದಲು ಯಾರು ಅಂದರೆ ಅಲಿ ಖಮೇನಿ. ಅದು ಅಂದರೆ ನೆಕ್ಸ್ಟ್ ಏನಾಗ್ತಾರೆ? ಈ ಒಂದು ಇರಾನ್ನ ಸರ್ವೋಚ್ಚ ನಾಯಕರಾಗ್ತಾರೆ. ಯಾರು? ಈ ಒಂದು ಅಲಿ ಖಮೇನಿ ಅವರು. ನೆನ್ಪಿಟ್ಕೊಳ್ಳಿ. ಓಕೆ. ಅಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಇರಾನ್ ಇಂಪಾರ್ಟೆಂಟ್ ಆಗುತ್ತೆ. ಇರಾನ್ ಇತ್ತೀಚೆಗೆ ಒಂದು ಹೊಸದಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಏನು? ಡ್ರೋನ್ಗಳನ್ನು ಜಾಸ್ತಿ ಹಾರ್ಬಿಡ್ತಾ ಇದೆ. ಎಲ್ಲಿ? ಇಸ್ರೇಲ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು US ನೆಲೆಗಳ ಮೇಲೆ. ಯಾವ ಡ್ರೋನ್ ಅಂತ ಕೇಳಿದ್ರೆ ಶಾಹಿದ್ ಡ್ರೋನ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಶಾಹಿದ್ ಡ್ರೋನ್. ಸೊ ಈ ಒಂದು ಶಾಹಿದ್ ಡ್ರೋನ್ ಇದೆ ಅಲ್ವಾ? ಇದಂತ ಕಾಣಿಸುತ್ತೆ ನನಗೆ. ಒಂದು ಬರ್ಕೊಳ್ಳಿ. 15 ಲಕ್ಷದಲ್ಲಿ ಪ್ರಿಪೇರ್ ಆಗುತ್ತೆ ಇದು. ಆ್ಯಂಡ್ ದೆನ್ ಇದನ್ನು ಒಂದು ತಿಂಗಳಲ್ಲಿ 10,000 ಡ್ರೋನ್ಗಳನ್ನು ತಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ ಅಂತ ಯಾವುದೇ ಒಂದು ಇರಾನ್ ದೇಶ. ಓಕೆ. ಸೊ ಇದು 33 ಕೋಟಿಯ ಮೌಲ್ಯವನ್ನು ಹೊಂದಿರತಕ್ಕಂಥ ನೆಲೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಸರಿನಾ. ಯಾವುದೇ ಒಂದು ಶೈಲಿ ಡ್ರೋನ್ಗಳು. ಇದನ್ನ ನೆನ್ಪಿಟ್ಕೊಳ್ಳಿ ನೀವು, ಯಾಕಂದರೆ ಇದು ನಿಮಗೆ ಕೇಳೋ ಚಾನ್ಸು ಸ್ವಲ್ಪ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇತ್ತೀಚೆಗೆ ಈ ಒಂದು ಇಸ್ರೇಲ್ ಏನಿದೆ ಅಲ್ವಾ, ಇದರ ರಾಜಧಾನಿಯಾಗಿರ್ತಕ್ಕಂಥ ಟೆಹರಾನ್ ಮೇಲೆ ಸಹ ದಾಳಿ ಮಾಡಿದೆ ಸರಿನಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಸಿವಿಲಿಯನ್ ಮೇಲೆ ದಾಳಿ ಮಾಡಿದೆ ಈ ಒಂದು ಇಸ್ರೇಲ್. ಓಕೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಅದನ್ನು ಇವನ್ ಯಾರು ಅಂತ ಕೇಳಿದ್ರೆ ಈ ಒಂದು ಯುನೈಟೆಡ್ ನೇಷನ್ ಅದನ್ನು ಖಂಡಿಸಿದ್ದಾರೆ. ಖಂಡಿಸೋದು ಬಿಟ್ಟು ಅವ್ರಿಗೆ ಏನು ಸಹ ಬರೋದಿಲ್ಲ. ಓಕೆ. ಸೊ ಬಟ್ ಅದನ್ನು ಖಂಡಿಸಿದ್ದಾರೆ. ಇದನ್ನು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನಾನು ಒಂದು ಕ್ಲಾಸ್ ಮಾಡುವ ಇದ್ರ ಬಗ್ಗೆ ಅಂತ ಹೇಳಿದೆ. ಸೊ ಯಾಕೆ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ಎಕ್ಸಾಮ್ ಸ್ವಲ್ಪ ನಿಯರ್ ಬರಲಿ ಅದ್ರ ಮೇಲೆ ಮಾಡುವ. ಯಾಕಂದರೆ ಅಲ್ಲಿವರೆಗೂ ಮತ್ತೆ ಸಮ್ ಎಡಿಷ್ನಲ್ ಆಗ್ತಾನೆ ಹೋಗ್ತವೆ. ಓಕೆ. ಸೊ ಯಾವುದಾದ್ರೂ ಒಂದು ಪಾಯಿಂಟ್ಗಳು ಆ್ಯಡ್ ಅಪ್ ಆಗ್ತಾನೆ ಹೋಗ್ತವೆ. ಸೊ ಅದಕ್ಕೆ ಈ NTPC ಎಕ್ಸಾಮ್ ಯಾವಾಗಿದೆ ನಿಮಗೆ? 16ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವಾ? ಓಕೆ. ಲೈಕ್ 14ಗೆ ಈ ಒಂದು ಕ್ಲಾಸ್ನ ಮಾಡ್ಕೊಳ್ಳುವ. ಓಕೆ. ಸೊ 14ಗೆ ಒಂದು ಕ್ಲಾಸ್ ಮಾಡ್ಕೊಳ್ಳುವ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಎಕ್ಸಾಮ್ ಮುಗಿದ ನಂತರ ಮತ್ತೊಂದು ಯಾವುದಾದ್ರೂ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಅಲ್ಲಿವರೆಗೂ ಮತ್ತೆ ಏನಾದರೂ ಜಾಸ್ತಿ ಬೆಳವಣಿಗೆ ಇದರಲ್ಲಿ ಕಡಿಮೆ ಬಂದಿತ್ತು ಅಂದರೆ ಅವಾಗ ಒಂದು ಮಾಡ್ಕೊಳ್ಳುವ. ಓಕೆ. ಬಟ್ ಇಲ್ಲಿ 14ಗೆ ಈ ಒಂದು ಕ್ಲಾಸ್ನ ನಾವು ಮಾಡ್ಕೊಳ್ಳುವ. ಓಕೆ. ಸೊ ಹಾಗಾದರೆ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.